ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಹರಿಕಥಾಮೃತ ಸಾರದಲ್ಲಿ ಮಂಗಲಾಚರಣ ಸಂಧಿಯಲ್ಲಿ ನಾಂದಿ ಪದ್ಯದ ಬಗ್ಗೆ ವಿಸ್ತಾರವಾಗಿ ವಿವರಣೆಯನ್ನು ನೀಡಲಾಯಿತು. ಇಲ್ಲಿವರೆಗೆ ಕೂಡ 30 ಎಪಿಸೋಡುಗಳಲ್ಲಿ ಪ್ರಧಾನವಾಗಿ 27 ಎಪಿಸೋಡುಗಳಲ್ಲಿ ಕೇವಲ ಮಂಗಲಾಚರಣ ಸಂಧಿ, ಅದರ ವೈಶಿಷ್ಟ್ಯ ಏನು, ಅದರಲ್ಲಿ ಬರೀ ಅದೊಂದೇ ಹೇಳಿಲ್ಲ, ಜಗನ್ನಾಥದಾಸರ ಜೀವನದ ಬಗ್ಗೆ ಹೇಳಿದೆ. ಸ್ವಲ್ಪ ಮಟ್ಟಿಗೆ ಅದು ಆಧಾರಯುಕ್ತವಾಗಿ ದಾಸರ ಮಾತುಗಳಿಂದ ಮತ್ತು ಅವರ ಅತ್ಯಂತ ಆತ್ಮೀಯರಾದ ಅವರ ಸಮಕಾಲೀನರು ಅನಿಸಿಕೊಂಡು ಅವರಲ್ಲೇ ಶಿಷ್ಯತ್ವವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಶ್ರೀಧ ವಿಠ್ಠಲರು ಪ್ರಾಣೇಶದಾಸರ ವಾಕ್ಯಗಳಿಂದಲೂ ಸ್ವತಃ ಜಗನ್ನಾಥದಾಸರು ತಮ್ಮ ಜೀವನದ ಬಗ್ಗೆ ಏನೇನು ಹೇಳಿಕೊಂಡಿದ್ದಾರೆ ಅದೆಲ್ಲವನ್ನು ಆಧಾರ ಮಾಡಿಕೊಂಡು ಸಪ್ರಮಾಣವಾಗಿ ಜಗನ್ನಾಥದಾಸರ ಜೀವನವನ್ನು ಕುರಿತು ಹೇಳಲಾಯಿತು. ಅದು ಮಾತ್ರ ಅಲ್ಲದಲೇ ಆಪ್ತರು ಅಂತ ಅನಿಸಿಕೊಳ್ತಕ್ಕಂಥ ಶ್ರೀವಾರ ರಾಮಾಚಾರ್, ಸುಳಾದಿ ಕುಪ್ಪೇರಾಯರು, ಅಭಿನವ ಪ್ರಾಣೇಶ ವಿಠ್ಠಲರು, ಶ್ಯಾಮಸುಂದರದಾಸರು, ಸಂತೆಕೇಲೂರು ವೆಂಕಟರಾಯರು, ಇಂತಹ ಮಹಾತ್ಮರು ದಾಸರ ಬಗ್ಗೆ, ಜಗನ್ನಾಥದಾಸರ ಬಗ್ಗೆ ಏನು ಹೇಳಿದ್ದಾರೆ, ಕೆಲವು ಅಪೂರ್ವವಾದ ವಿಷಯಗಳನ್ನು ಅವೆಲ್ಲವನ್ನು ಆಧಾರ ಮಾಡಿಕೊಂಡು ಸಮಗ್ರ ಒಂದು ರೀತಿಯಲ್ಲಿ ಜಗನ್ನಾಥದಾಸರ ಜೀವನದ ಬಗ್ಗೆ ವಿಶದೀಕರಿಸಲಾಯಿತು. ನಂತರದಲ್ಲಿ ಜಗನ್ನಾಥದಾಸರ ರಚನಾ ಮಾಡತಕ್ಕಂಥ ಹರಿಕಥಾಮೃತ ಸಾರ ಎಂಥ ಅಪೂರ್ವವಾದದ್ದು. ಇದು ಮೋಕ್ಷಾಖ್ಯ ಪುರುಷಾರ್ಥವನ್ನು ಕೊಡ್ತಕ್ಕಂಥದ್ದು, ಬಿಂಬೋಪಾಸನೆಗೆ ಅತ್ಯಂತ ಉಪಯುಕ್ತವಾದದ್ದು. ಎಲ್ಲಿವರೆಗೆ ಬಿಂಬೋಪಾಸನೆ ನಡೆಯೋದಿಲ್ಲ, ಬಿಂಬನ ಸಾಕ್ಷಾತ್ಕಾರವಾಗುವುದಿಲ್ಲ, ಅಲ್ಲಿವರೆಗೆ ಮೋಕ್ಷ ಎನ್ನುವುದು ಇಲ್ಲ. ಸೊ ಅಂಥ ಮೋಕ್ಷಕ್ಕೆ ಕಾರಣೀಭೂತವಾದ ನಮ್ಮನ್ನು ಸುಜೀವಿಗಳನ್ನು, ಸಾತ್ವಿಕ ಜೀವಿಗಳನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗತಕ್ಕಂಥ ಪ್ರಧಾನ ಉಪಾಯವೆನಿಸಿದ ಬಿಂಬೋಪಾಸನೆಯ ಬಗ್ಗೆ ಎಷ್ಟು ವಿಶದವಾಗಿ ಹೇಳಿದ್ದಾರೆ. ಇದು ಎಷ್ಟು ಅತ್ಯುತ್ತಮವಾದ ಗ್ರಂಥ ಎಂಬುದನ್ನು, ಇದು ಮೋಕ್ಷ ಕೊಡಲಿಕ್ಕೆ ಸಮರ್ಥವಾದದ್ದು ಎಂಬುದನ್ನು ಕೆಲವು ಎಪಿಸೋಡ್ಗಳಲ್ಲಿ ಅದನ್ನು ನಿರೂಪಣೆ ಮಾಡಲಾಯಿತು. ಆ ನಂತರದಲ್ಲಿ ಮಂಗಲಾಚರಣ ಸಂಧಿಯಲ್ಲಿ ಪ್ರವೇಶ ಮಾಡಿದ್ವಿ. ಆ ಮಂಗಲಾಚರಣ ಸಂಧಿಯಲ್ಲಿ ಮೊಟ್ಟ ಮೊದಲನೆಯದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇದು ಪದ್ಯವನ್ನು ತಾಳಬದ್ಧವಾಗಿ ಹೇಳಿದರೆ, ಯಾಕಂದರೆ ಭಾಮಿನಿ ಷಟ್ಪದಿ ಇದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈ ಪದ್ಯವನ್ನು ಹೇಳಿ ಇದರ ಅಪೂರ್ವತೆಯನ್ನು, ಮಂಗಲಾಚರಣ ಸಂಧಿಯಲ್ಲಿರುವ ಪದ್ಯಗಳ ಸಂಖ್ಯೆಯ ಬಗ್ಗೆ, ಈ ನಾಂದಿ ಪದ್ಯದಲ್ಲಿರತಕ್ಕಂಥ ಸಂಖ್ಯೆಯ ಬಗ್ಗೆ, ಶಬ್ದಗಳ ಪ್ರಯೋಗ ಮಾಡಿದ್ದಾರಲ್ಲ ಸಂಖ್ಯಾಕವಾಗಿ, ಅಂದರೆ ಹರಿಕಥಾಮೃತ ಸಾರ ಈ ನಾಂದಿ ಪದ್ಯದಲ್ಲಿ 9 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಹರಿಕಥಾಮೃತ ಸಾರ ಅಂತಕ್ಕಂಥ ಗ್ರಂಥದ ಹೆಸರಿನಲ್ಲಿ 8 ಅಕ್ಷರಗಳನ್ನು ಪ್ರಯೋಗ ಮಾಡಿದ್ದಾರೆ. ಪರಮ ಭಗವದ್ಭಕ್ತರು ಎನ್ನುವಲ್ಲಿ 9 ಅಕ್ಷರಗಳನ್ನು ಪ್ರಯೋಗ ಮಾಡಿದ್ದಾರೆ. ಮೊದಲನೇ ನರಸಿಂಹನಿಗೆ ಸಂಬಂಧಪಟ್ಟ ಪದ್ಯದಲ್ಲಿ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಅಂತಕ್ಕಂಥ ಪದ್ಯದಲ್ಲಿ 9 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಆ ನಂತರದಲ್ಲಿ 32 ಪ್ರತ್ಯಯರಹಿತವಾಗಿರತಕ್ಕಂಥ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮದೇವರಿಗೆ ಸಂಬಂಧಪಟ್ಟಿರತಕ್ಕಂಥ ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ಅಂತಕ್ಕಂಥ ಪದ್ಯದಲ್ಲಿ 12 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಮುಂದೆ
ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರಧೂರ್ಜಟಿ ಅಂತಕ್ಕಂಥ ರುದ್ರದೇವರ ಪ್ರಾರ್ಥನಾತ್ಮಕವಾದ ಶ್ಲೋಕದಲ್ಲಿ 11 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಇವೆಲ್ಲದರ ಹಿನ್ನೆಲೆ ಏನು, ಇದರ ಅಂತರ್ರಹಸ್ಯವೇನು, ಯಾತಕ್ಕಾಗಿ ಈ ರೀತಿ ಸಂಖ್ಯಾ ಪ್ರಯೋಗ ಮಾಡಿದರು? ಅವರು ಸಂಖ್ಯಾಪ್ರಿಯರು. ಇದನ್ನು ವಿಸ್ತಾರವಾಗಿ ಹೇಳಿದ್ವಿ ನಾವು. ಅದರ ನಂತರದಲ್ಲಿ ಇದು ನಾಂದಿ ಪದ್ಯ ಅಂತಲೇ ಇದಕ್ಕೆ ಹೆಸರು. ಹರಿಕಥಾಮೃತಸಾರ ಗುರುಗಳ ಅಂತಕ್ಕಂಥ ಒಂದು ಚಿಕ್ಕ ಪದ್ಯ ಏನದಲ್ಲ, ಅದು ನಾಂದಿ ಪದ್ಯ ಅಂತ ಕರೀತಾರೆ. 51 ಮಾತ್ರೆಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಈ ನಾಂದಿ ಪದ್ಯ ಅಂದ ಕೂಡಲೇ ಕಾವ್ಯದ ಲಕ್ಷಣಕ್ಕನುಸಾರವಾಗಿ ಅರ್ಥತಃ ಶಬ್ದತೋ ವಾಪಿ ಮನಃ ಕಾವ್ಯಾರ್ಥ ಸೂಚನಂ ಅಂತ ಮಂಗಲಾಚರಣ ಶ್ಲೋಕದಲ್ಲಿ ಕವಿ ತಾನು ಮಾಡಲಿರುವ ಗ್ರಂಥದಲ್ಲಿ ಏನೇನು ವಿಷಯ ಹೇಳ್ತೀನಿ ಅವೆಲ್ಲವನ್ನು ಹೇಳಬೇಕು ಅಂತ ಇರೋದರಿಂದ ಅದನ್ನು ಶಬ್ದದಿಂದಲಾದರೂ ಹೇಳ್ಬೋದು, ಅರ್ಥದಿಂದಲಾದರೂ ಹೇಳ್ಬೋದು ಅಂತ ಒಂದು ನಿಯಮ ಇರೋದರಿಂದ ಅದಕ್ಕನುಗುಣವಾಗಿ ನಾವೇನು ಮಾಡಿದ್ದೀವಿ, ಈ ನಾಂದಿ ಪದ್ಯದಲ್ಲಿ ಜಗನ್ನಾಥದಾಸರು ಪ್ರಯೋಗ ಮಾಡಿರ್ತಕ್ಕಂಥ ಶಬ್ದಗಳೇನವಲ್ಲ, ಹರಿಕಥಾಮೃತಸಾರ ಅಂತಕ್ಕಂಥ ಗ್ರಂಥದ ಹೆಸರು, ಗುರುಗಳ ಕರುಣಾಂಬತಕ್ಕಂಥ ಒಂದು ಶಬ್ದ ಪ್ರಯೋಗ, ಮತ್ತು ಪರಮ ಭಗವದ್ಭಕ್ತರು ಅಂತಕ್ಕಂಥ ಶಬ್ದ ಪ್ರಯೋಗ, ಆದರದಿ ಅಂತಕ್ಕಂಥ ಶಬ್ದ ಪ್ರಯೋಗ, ಹರಿ ಅಂತಕ್ಕಂಥ ಶಬ್ದ ಪ್ರಯೋಗ, ಈ ಎಲ್ಲದರಿಂದ ಎಷ್ಟು ಸಂಧಿಗಳಿಗೆ ಸೂಚನೆ ಕೊಟ್ಟರು ಎಂಬುದನ್ನು ಕೂಡ ವಿಶದವಾಗಿ ಹೇಳಿದ್ದೀವಿ. ಬರೀ ಅಷ್ಟು ಮಾತ್ರವಲ್ಲ, ಈ ಚಿಕ್ಕ ಪದ್ಯದಲ್ಲೇ ಆಚಾರ್ಯರಿಗೆ ಅತ್ಯಂತ ಇಷ್ಟವಾಗಿರತಕ್ಕಂಥ ಪಂಚಭೇದ ಅದರ ಬಗ್ಗೆ ವಿಶದವಾಗಿ ಚರ್ಚೆ ಮಾಡಿದ್ದೀವಿ. ಜಡ ಭೇದ, ಜಡ ಜೀವಭೇದ, ಜಡ ಪರಮಾತ್ಮ ಭೇದ, ಜೀವ ಭೇದ, ಜೀವ ಪರಮಾತ್ಮ ಭೇದ, ಇದೆಲ್ಲವನ್ನು ಪಂಚಭೇದಗಳು. ಈ ಪಂಚಭೇದಗಳ ಬಗ್ಗೆ ದಾಸರು ಎಲ್ಲಿ ಯಾವ ರೀತಿಯಾಗಿ ಸೂಚನೆ ಕೊಟ್ಟಿದ್ದಾರೆ ಎಂಬುದನ್ನು ಕೂಡ ಸ್ಪಷ್ಟವಾಗಿ ಚಿಂತನೆ ಮಾಡಿದ್ವಿ. ಈ ಪದ್ಯದಲ್ಲೇ ಕೊಟ್ಟಿದ್ದಾರೆ. ಇದೆಲ್ಲವನ್ನು ವಿಸ್ತಾರವಾಗಿ ಹೇಳಿ ಮಂಗಲಾಚರಣ ಸಂಧಿಯಲ್ಲಿ 13 ಪದ್ಯಗಳನ್ನು ಪ್ರಯೋಗ ಮಾಡಿದ್ದಾರೆ. ಆ 13 ಪದ್ಯಗಳು ಯಾಕೆ ಪ್ರಯೋಗ ಮಾಡಿದರು? ಸಾಕ್ಷಾತ್ ನರಸಿಂಹರೂಪಿ ಪರಮಾತ್ಮನ ಸ್ತೋತ್ರ ಬಂದು, ಲಕ್ಷ್ಮೀದು ಒಂದು, ಬ್ರಹ್ಮದೇವರಿಗೆ ಸಂಬಂಧಪಟ್ಟಿದ್ದು ಒಂದು, ವಾಯುದೇವರು, ಸರಸ್ವತೀ ದೇವಿ, ಭಾರತೀ ದೇವಿ, ವೇದವ್ಯಾಸರು, ಆಚಾರ್ಯ ಮಧ್ವರಿಗೆ ಸಂಬಂಧಪಟ್ಟಂತೆ 2, ರುದ್ರದೇವರಿಗೆ ಸಂಬಂಧಪಟ್ಟಂತೆ 2, ಅನಂತ ಪಾಕಶಾಸನ ಮುಖ್ಯ ಸಕಲ ಎಂಬುದು ಒಂದು ಪದ್ಯ, ಆಮೇಲೆ ಪರಿಮಳವು ಸುಮನದೊಳಗೆ ಅರಣೆಯೊಳಗಿಪ್ಪಂತಿ ಅಂತಕ್ಕಂಥ ಒಂದು ಪದ್ಯ. ಒಟ್ಟು 13 ಪದ್ಯಗಳಿಂದ ಮಂಗಲಾಚರಣ ಸಂಧಿಯನ್ನು ರಚನೆ ಮಾಡಿದ್ದಾರೆ. ಯಾಕೆ 13 ಪದ್ಯಗಳನ್ನೇ ರಚನೆ ಮಾಡಿದರು ಅದರ ಬಗ್ಗೆ ಕೂಡ ವಿಸ್ತಾರವಾಗಿ ಹೇಳಿದ್ದೀವಿ. ಆ ಸಂಖ್ಯಾದಲ್ಲಿರ್ತಕ್ಕಂಥ ಸೌಂದರ್ಯ 1 3, 13 ಅಂದರೆ 1 3, 1 3 ಪ್ಲಸ್ ಮಾಡಿದರೆ ಏನಾಗ್ತದೆ? 4 ಆಗ್ತದೆ. ಚತುರ್ವಿಧ ಪುರುಷಾರ್ಥಗಳು ಈ ಹರಿಕಥಾಮೃತಸಾರದ ಅಧ್ಯಯನದಿಂದ, ಪಾಠ ಪ್ರವಚನದಿಂದ, ಇದರ ಪಾರಾಯಣದಿಂದ ಲಭ್ಯವಾಗ್ತದೆ ಎಂಬುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. 13 ಪದ್ಯಗಳನ್ನೇ ಯಾಕೆ ರಚನೆ ಮಾಡಿದರು ಅಂದರೆ, ಈ ಹರಿಕಥಾಮೃತಸಾರ ಅಂತಕ್ಕಂಥ ಒಂದು ಗ್ರಂಥ ಒಂದು ರೀತಿಯಿಂದ ನೃಸಿಂಹನಿಗೆ ಪ್ರತಿಬಿಂಬ ಇದ್ದಂತೆ. ನೃಸಿಂಹರೂಪಿ ಪರಮಾತ್ಮನ ಮಹಾಮಂತ್ರ 32 ಅಕ್ಷರಗಳಿಂದ ಕೂಡಿಕೊಂಡಿರತಕ್ಕಂಥದ್ದು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ವರ್ಚ್ಯನ್ನಮಾಮ್ಯಂ. ಇಂಥ ಮಹಾಮಂತ್ರದಕ್ಕೆ ಸದೃಶವಾಗಿರತಕ್ಕಂಥ 32 ಸಂಧಿಗಳಿಂದ ಕೂಡಿಕೊಂಡಿರ್ತಕ್ಕಂಥ ಈ ಹರಿಕಥಾಮೃತಸಾರ ಒಂದು ರೀತಿಯಿಂದ ಬಿಂಬೋಪಾಸನೆಗೆ ಉಪಯುಕ್ತವಾಗಿರತಕ್ಕಂಥ ಮಹಾಮಂತ್ರ. ಮಹಾಮಂತ್ರ ಅಂತಂದ ಮೇಲೆ ಗುರುಮಂತ್ರ ಹೇಳಬೇಕು. ಗುರುಮಂತ್ರ ಇಲ್ಲದಲೇ ಮಹಾಮಂತ್ರ ಜಪ ಎಂಬುದು ಅದು ವ್ಯರ್ಥ ಆಗ್ತದೆ. ಆದ ಕಾರಣ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ವೇದವ್ಯಾಸಾಯ ನಮಃ, ಭಾರತ್ಯೈ ನಮಃ, ಸರಸ್ವತ್ಯೈ ನಮಃ, ವಾಯವೇ ನಮಃ, ಬ್ರಹ್ಮಣೇ ನಮಃ, ಲಕ್ಷ್ಮೀ ನಮಃ, ನಾರಾಯಣಾಯ ನಮಃ, ಏಕಾದಶ ಸ್ಥಾನೆ ತತ್ತನ್ಮಂತ್ರ ದೇವತಾಭ್ಯೋ ನಮಃ ಅಂತಕ್ಕಂಥ ಈ ಗುರುಮಂತ್ರಕ್ಕೆ ಪ್ರತಿರೂಪನೇ ಈ ಮಂಗಲಾಚರಣ ಸಂಧಿ. ಇಷ್ಟೇ ವ್ಯತ್ಯಾಸ.
ಗುರುಮಂತ್ರದಲ್ಲಿ ಗುರುಭ್ಯೋ ನಮಃ ಹಿಡಿದುಕೊಂಡು ಭಗವಂತನವರಿಗೆ ಆರೋಹಣಾ ಕ್ರಮದಲ್ಲಿ ಚಿಂತನೆ ಮಾಡಲಾಗಿದೆ. ಜಗನ್ನಾಥದಾಸರು ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಬೇಕಂತ ಅದನ್ನು ನಾವು ಚಿಂತನೆ ಮಾಡಲಿ, ನಮ್ಮ ಬುದ್ಧಿಯನ್ನು ಪ್ರಯೋಗ ಮಾಡಲಿ, ಭಗವಂತನ ಸ್ಮರಣೆ ಮಾಡಿ ಎನ್ನುವ ಆಲೋಚನೆಯಲ್ಲಿ ಗುರುಮಂತ್ರದಲ್ಲಿ ಆರೋಹಣ ಇದ್ದರೆ ಇಲ್ಲಿ ಏನು ಮಾಡಿದ್ದಾರೆ, ಅವರೋಹಣ ಕ್ರಮದಲ್ಲಿ ಗುರುಮಂತ್ರ ಹೇಳಿದ್ದಾರೆ. ಅಂದರೆ ಭಗವಂತನನ್ನು ಮೊದಲು ಸ್ತುತಿ ಮಾಡಿ ಲಕ್ಷ್ಮೀ ನಮಃ, ಬ್ರಹ್ಮಣೇ ನಮಃ, ವಾಯವೇ ನಮಃ, ಸರಸ್ವತ್ಯೈ ನಮಃ, ಭಾರತ್ಯೈ ನಮಃ, ವೇದವ್ಯಾಸಾಯ ನಮಃ, ಮತ್ತು ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಗುರುಭ್ಯೋ ನಮಃ ಅಂತ ಈ ರೀತಿ ಕ್ರಮದಲ್ಲಿ ಕೆಳಕಡೆಗಳಿಗೆ ಬಂದು ಗುರುಮಂತ್ರದ ರೂಪಕಲ್ಪನೆ ಕೊಟ್ಟಿದ್ದಾರೆ. ಈ ಎಲ್ಲವನ್ನು ನಾವು ಮಂಗಲಾಚರಣ ಸಂಧಿಯಲ್ಲಿ ವಿಶಾಲವಾದ ರೀತಿಯಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ವ್ಯಾಖ್ಯಾನಕಾರರು ಆಮೇಲೆ ಅನುಬಂಧ ಚತುಷ್ಟಯಗಳನ್ನು ಇಲ್ಲಿ ಚಿಂತನೆ ಮಾಡಿದ್ದೀವಿ. ಒಟ್ಟಿನ ಮೇಲೆ ಜಗನ್ನಾಥದಾಸರ ಪ್ರೇರಣೆಗೆ ಅನುಗುಣವಾಗಿ ಅವರು ಮತ್ತು ವ್ಯಾಖ್ಯಾನಕಾರರು ಅನೇಕ ವ್ಯಾಖ್ಯಾನಕಾರರು ಆ ವ್ಯಾಖ್ಯಾನಕಾರರು ಎಲ್ಲರೂ ಹೇಳಿರ್ತಕ್ಕಂಥ ವಿಷಯಗಳನ್ನು ಆಧಾರ ಮಾಡಿಕೊಂಡು ಚಿಂತನೆಯನ್ನು ನಾವು ಕೊಟ್ಟಿವಿ. ಆ ಭಗವಂತ ಕೊಡಿಸಿದ. ಇದಾದ ಮೇಲೆ ಮಂಗಲಾಚರಣ ಸಂಧಿಯ ಮೊದಲನೆಯ ಪದ್ಯ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಬೆ ಕರುಣಿಪುದ್ಯಮಗೆ ಮಂಗಳವಾ. ತಾಳಕಬದ್ಧವಾಗಿ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯ ನಾರಸಿಂಹನೆ ನಮಿಬೆ ಕರುಣಿ ಯಮಗೆ ಮಂಗಳವಾ. ಜಗನ್ನಾಥದಾಸರು ಬಾಯಿಯಲ್ಲಿ ಭಾಮಿನಿ ಷಟ್ಪದಿ ನರ್ತನ ಮಾಡಿದೆ. ಒಂದು ಕಾಲದಲ್ಲಿ ಕುಮಾರವ್ಯಾಸನ ನಾಲಿಗೆಯ ಮೇಲೆ ಭಾಮಿನಿ ಷಟ್ಪದಿ ಗೆಜ್ಜೆ ಕಟ್ಟಿಕೊಂಡು ಕುಣಿದರೆ, ನಂತರದಲ್ಲಿ ಮಹಿತಾತ್ಮರಾಗಿರತಕ್ಕಂಥ ಜಗನ್ನಾಥದಾಸರ ನಾಲಿಗೆ ಎಂಬ ರಂಗಸ್ಥಳದಲ್ಲಿ ಈ ಭಾಮಿನಿ ಷಟ್ಪದಿ ಹರಿಕಥಾಮೃತ ಸಾರ ರೂಪದಲ್ಲಿ ನರ್ತನ ಮಾಡಿದ್ದಾಳೆ. ಅದ್ಭುತವಾದ ಗತಿ, ಬಹಳ ಸುಂದರಾತಿ ಸಂಸ್ಕೃತ ಭೂಯಿಷ್ಠವಾಗಿ ಪದ್ಯಗಳನ್ನು ರಚನೆ ಮಾಡಿ ಅಪೂರ್ವವಾದ ವೇದಾಂತ ರಹಸ್ಯಗಳನ್ನೆಲ್ಲ ಹೇಳಿದ್ದಾರೆ. ಮಾತು ಈ ಭಾಮಿನಿ ಷಟ್ಪದಿಯ ಬಗ್ಗೆ ಕೂಡ ಚಿಂತನೆ ಕೊಟ್ಟಿವಿ. ಇದು ಭಾಮಿನಿ ಷಟ್ಪದಿಯಲ್ಲಿ ರಚನವಾಗ್ಯದ ಕಾರಣ ಭಾಮಿನಿ ಷಟ್ಪದಿಯನ್ನೇ ಯಾಕೆ ಆಯ್ಕೆ ಮಾಡಿದರು, ವೇದಾಂತ ಪರವಾಗಿ ಅಧ್ಯಾತ್ಮ ಚಿಂತನೆಯಲ್ಲಿ ಇದರ ಅರ್ಥ ಹೇಳಿದಿವೆ. ಮತ್ತು ಭಾಮಿನಿ ಷಟ್ಪದಿಯೇ ಯಾಕೆ ತಗೊಂಡ್ರು ಎಂಬುದಕ್ಕೂ ಕೂಡ ಬೇರೆ ಬೇರೆ ಕಾರಣಗಳನ್ನೆಲ್ಲೇ ಹೇಳಿದ ಮೇಲೆ ಈ ನರಸಿಂಹನ ಪದ್ಯವನ್ನು ಕುರಿತು ಸ್ವಲ್ಪ ಪೀಠಿಕಾ ರೂಪದಲ್ಲಿ ಚಿಂತನೆ ಮಾಡಿದೆವು. ಯಾಕೆ ಭಗವಂತನ ಅನಂತ ರೂಪಗಳಿರುವಾಗ ವೇದವ್ಯಾಸ ದೇವರ ರೂಪವೇ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳವೇ, ಎಲ್ಲದಕ್ಕಿಂತಲೂ ಕಲಿಯುಗದ ದೈವ ಅನಿಸಿಕೊಳ್ಳತಕ್ಕಂಥ ಜಗನ್ನಾಥದಾಸರ ಜನ್ಮಕ್ಕೆ ಕಾರಣೀಭೂತನಾಗಿರತಕ್ಕಂಥ ಶ್ರೀನಿವಾಸ ಇದ್ದಾನೆ. ಇನ್ನೂ ಅವರ ಆರಾಧ್ಯ ದೈವ ಒಂದು ರೀತಿಯಿಂದ ವಿಠ್ಠಲ ಇದ್ದಾನೆ, ಅವರಿಗೆ ಮೃಷ್ಟಾನ್ನ ಉಣಿಸಿದ ವ್ಯಕ್ತಿ. ಮತ್ತು ಈ ಎಲ್ಲ ಭಗವದ್ರೂಪಗಳ ಸ್ತೋತ್ರ ಮಾಡದಲೇ, ಇವರ ಹೆಸರನ್ನು ಯಾವುದನ್ನು ಎತ್ತದಲೇ ಜಗನ್ನಾಥದಾಸರು ನರಸಿಂಹನೇ ನಮಿಪೆ ಕರುಣಿ ಪುಜಮಗೆ ಮಂಗಳವ ಅಂಥೇಳಿ ನರಸಿಂಹದೇವರ ಸ್ತೋತ್ರ ಯಾಕೆ ಮಾಡಿದರು ಎಂಬುದನ್ನು ಕೂಡ ಸ್ವಲ್ಪ ಮಟ್ಟಿಗೆ ವಿಚಾರ ಮಾಡಿವಿ ಈ ಹಿಂದಿನ ಎಪಿಸೋಡ್ಗಳಲ್ಲಿ. ಜಗನ್ನಾಥದಾಸರ ಆರಾಧ್ಯ ದೈವ ನರಸಿಂಹ. ಅವರ ತಂದೆಯಿಂದ ನರಸಿಂಹದಾಸರಿಂದ ಸಂಪ್ರಾಪ್ತವಾದ 2 ಪ್ರತಿಭೆಗಳನ್ನು ಅವರು ನಿರಂತರ ಪೂಜೆ ಮಾಡಿದ್ದಾರೆ. ನರಸಿಂಹನ ಗರುಡ ವಾಹನ, ಲಕ್ಷ್ಮೀ ನರಸಿಂಹನ 2 ಪ್ರತಿಮೆಗಳು, ದೊಡ್ಡ ನರಸಿಂಹದೇವರ ಒಂದು ಸಾಲಿಗ್ರಾಮ, ಈ 3ನ್ನು ತಮ್ಮ ತಂದೆಯಿಂದ ಬಂದಿರತಕ್ಕಂಥ ಸಂಪತ್ತನ್ನಾಗಿ, ನಿಜವಾದ ಆಧ್ಯಾತ್ಮ ಸಂಪತ್ತು, ಅವರ ಜೀವನವನ್ನು ಪಾವನ ಮಾಡತಕ್ಕಂಥ ಸಂಪತ್ತನ್ನಾಗಿ
ಆ ಎರಡು ಪ್ರತಿಮೆಗಳನ್ನು ಸಾಲಿಗ್ರಾಮವನ್ನು ಉಪಾಸನೆ ಮಾಡಿ ಅದರ ಸ್ತೋತ್ರವನ್ನು ಮಾಡಿದ್ದಾರೆ. ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ, ನರಸಿಂಹ ನಮಿಪೆನ ನಿನ್ನ ಚಾರು ಚರಣ ಕಮಲಕ್ಕೆ ನೀಯನ್ನ, ಆಹ ಕರವ ಪಿಡಿದು ನಿಜ ಶರಣನೆಂದೆನಿಸು, ಭಾಸುರ ಕರುಣಾಂಬುಧಿ ಗರುಡವಾಗನ ಲಕ್ಷ್ಮೀ ನರಸಿಂಹ, ಪಾಹಿ ಲಕ್ಷ್ಮೀ ನರಸಿಂಹ. ಈ ಹಾಡು ಬರೀ ಇದೊಂದೇ ಹಾಡು ಮಾಡಿಲ್ಲ, 2 ಪ್ರತಿಮೆಗಳನ್ನು ಪೂಜೆ ಮಾಡಿದರು ಅಂತ ಹೇಳಿದ್ನಲ್ಲ. ಆದರೆ ಹಿರಿಯರು ಹೇಳುವ ಪದ್ಧತಿಯಲ್ಲಿ ಆದರೆ 3 ಪ್ರತಿಮೆಗಳಿದ್ದವು ಅಂಥೇಳಿ ಅದರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀನಿ ನಾನು. 2 ಹಾಡುಗಳನ್ನು ಮಾಡಿದ್ದ. ಇದು ಒಂದು ರುದ್ರಾಂತರ್ಗತ ನಾರಸಿಂಹ ಅಂತಕ್ಕಂಥ ಒಂದು ಹಾಡು ಮಾಡಿದ್ದಾರೆ. ಅದು ಒಂದು ಹಾಡು, ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಅಂತಕ್ಕಂಥ ಒಂದು ಹಾಡು. ಸೊ 2 ಹಾಡುಗಳನ್ನು ತಮ್ಮ ಇಷ್ಟ ದೈವವಾದ ಆರಾಧ್ಯ ಮೂರ್ತಿಯಾದ ನರಸಿಂಹನನ್ನು ಬಗ್ಗೆ ಹೊಗಳಿ ಆ ನರಸಿಂಹನನ್ನೇ ಹರಿಕಥಾಮೃತಸಾರದ ಮೊಟ್ಟ ಮೊದಲೆಯ ಮಂಗಳಾಚರಣದ ಪ್ರಾರಂಭದ ಶ್ಲೋಕವನ್ನಾಗಿ ಪದ್ಯವನ್ನಾಗಿ ಚಿತ್ರೀಕರಣೆ ಮಾಡಿದ್ದಾರೆ. ಇದು ಒಂದೇನಾ ಕಾರಣ ಅಲ್ಲ, ಇದಕ್ಕಿಂತಲೂ ಅದ್ಭುತವಾದದ್ದು ಯಾವುದಂದರೆ ಅವರು ಜಗನ್ನಾಥದಾಸರು ಒಬ್ಬ ಕರ್ಮಜ ದೇವತೆಯ ಅವತಾರ. ಇದೆಲ್ಲವನ್ನು ವಿಸ್ತಾರವಾಗಿ ಹೇಳಿದ್ದೀನಿ. ಆ ಕರ್ಮಜ ದೇವತೆಯ ಹೆಸರೇನು? ನರಸಿಂಹ ಅಂತ ಅವನ ಹೆಸರು. ಆ ನರಸಿಂಹ ನಾಮಕನಾದ ಒಬ್ಬ ಕರ್ಮಜ ದೇವತೆ ಮೊಟ್ಟ ಮೊದಲು ಭಗವಂತನ ಆಜ್ಞಾ ಪ್ರಕಾರ ಅವತಾರ ಮಾಡಿಕೊಂಡು ಬಂದ. ಏನಾಗಿ? ಪ್ರಹ್ಲಾದನಿಗೆ ತಮ್ಮನಾಗಿ, ಸಹ್ಲಾದನಾಗಿ. ಅಂಬುಜಾಕ್ಷಿ ಸ್ತಂಭದಿಗರೇ ನೀರೇ ಸಾರೆ, ಅಂಬುಜಾಕ್ಷಿ ಸ್ತಂಭದಿಗರೇ ಫುಲ್ಲಲೋಚನೆ ಬಲ್ಲಿದರಿವರಿಲ್ಲಿರುವ ಕಾರಣವಿದೇನೆ, ಫುಲನಾಭನ ಪೂಜೆಗೈವ ಪ್ರಹ್ಲಾದನನುಜ ಸಲ್ಹಾದರಿವರೇ. ಸೊ ಜ್ಞಾನಿಗಳೆಲ್ಲ ಹೇಳಿದ್ದಾರೆ ಜಗನ್ನಾಥದಾಸರ ಮೊಟ್ಟ ಮೊದಲನೇ ಅವತಾರ ಪ್ರಹ್ಲಾದರಾಜನಿಗೆ ತಮ್ಮನಾಗಿ ಸಲ್ಹಾದನಾಗಿ ಅವತಾರ ಮಾಡಿದ ಅಂಥೇಳಿ ಅವರ ಅಂತರಂಗ ಶಿಷ್ಯರಾಗಿರತಕ್ಕಂಥ ಜಗನ್ನಾಥದಾಸರು ಹೇಳ್ತಾರೆ. ತಿರಿಯಾರೋ ಎಂದೆಂದಿಗನ್ಯ ರಂಗ ಒಲಿದ ದಾಸರು ಜಗನ್ಮಾನ್ಯ, ಹಿರಣ್ಯಾಕಶ್ಯಪು ಸಲ್ಹಾದ ಎರಡನೇ ಜನುಮಾದಿ ಶಲ್ಯನಾದ. ಈ ರೀತಿ ನುಡಿಯಲ್ಲಿ ಇವರು ಮೊದಲನೇ ಅವತಾರದಲ್ಲಿ ಸಲ್ಹಾದರಾಗಿ ಅವತಾರ ಮಾಡಿದರು ಅಂತ ಹೇಳಿದರು. ಆ ಸಲ್ಹಾದರಾಗಿ ಅವತಾರ ಮೊಟ್ಟ ಮೊದಲನೇ ಅವತಾರ. ಸಲ್ಹಾದರಾಗಿ ಅವತಾರ ಮಾಡಿದಾಗ ಮಹಾಜ್ಞಾನಿವರೇಣ್ಯನಾಗಿರತಕ್ಕಂಥ ಭಾಗವತೋತ್ತಮ ಅಂತ ವೇದವ್ಯಾಸ ದೇವರಿಂದ ಸ್ತುತಿಸಲ್ಪಟ್ಟಿರ್ತಕ್ಕಂಥ ಸಾಕ್ಷಾತ್ ಶೇಷಾಂಶ ಸಂಭೂತನಾಗಿರತಕ್ಕಂಥ ಪ್ರಹ್ಲಾದನ ಅನುಗ್ರಹಕ್ಕೆ ಪಾತ್ರನಾದ, ಪ್ರಹ್ಲಾದನ ಜೀವನದೊಟ್ಟಿಗೆ ತಾನೂ ಜೀವನ ನಡೆಸಿದ, ಪ್ರಹ್ಲಾದನ ಮಾತುಗಳನ್ನೆಲ್ಲ ಕೇಳಿದ, ಪ್ರಹ್ಲಾದನ ನಡೆಗಳನ್ನೆಲ್ಲ ಪ್ರತ್ಯಕ್ಷ ಕಂಡಾಗ ಆ ಪ್ರಹ್ಲಾದನ ಅನುಗ್ರಹ ಮಾಡಲಿಕ್ಕೆ ಭಗವಂತ ಯಾವ ನರಸಿಂಹ ರೂಪದಿಂದ ಪ್ರಾದುರ್ಭೂತನಾದನೋ ಅಂಥ ಅದ್ಭುತವಾದ ನರಸಿಂಹ ರೂಪವನ್ನು ಸಲ್ಹಾದ ಕೂಡ ನೋಡಿದ. ಮೊದಲನೇ ಅವತಾರದಲ್ಲೇ ಪ್ರಹ್ಲಾದರ ಪರಮಾನುಗ್ರಹದಿಂದ ಅಣ್ಣನೊಟ್ಟಿಗೆ ತಾನೂ ನೃಸಿಂಹ ರೂಪಿಯಾಗಿರತಕ್ಕಂಥ ಭಗವಂತನ ದರ್ಶನ ಪಡೆದ. ಅಂದು ಕಂಡ ನರಸಿಂಹ ರೂಪ, ಆ ನರಸಿಂಹನ ಅಟ್ಟಹಾಸ, ಆ ನರಸಿಂಹನ ಕಾರುಣ್ಯದ ಲಹರಿ ಎಲ್ಲವನ್ನು ಕಂಡಿದ್ದ. ಅದು ಮೊದಲನೇ ಅವತಾರ ಆದ ಕಾರಣ ಅಲ್ಲಿ ಸಣ್ಣ ಮಗುವಾಗಿದ್ದ, ಹುಡುಗಾಗಿದ್ದ, 5 ವರ್ಷದ ಹುಡುಗನಾಗಿದ್ದ. ಆಗ ಆ ರೂಪ, ಆ ಕ್ರಿಯೆ ನರಸಿಂಹನದು ಎಲ್ಲವೂ ಸಲ್ಹಾದನ ಹೃದಯದಲ್ಲಿ ಅಚ್ಚಳಿಯದೆ ನಿಂತುಬಿಡ್ತು, ಮುದ್ರೆ ಹೊತ್ಕೊಂಡು ನಿಂತ್ಕೊಂಡ್ಬಿಡ್ತು. ಹಸಿ ಗೋಡೆಗೆ ಒಂದು ಹರಳು ಒಗೆದ್ರೆ ಅದು ಹೇಗೆ ಹಿಡ್ಕೊತದೋ ಹಾಗೆ ಸಣ್ಣ ಮಗುವಾಗಿದ್ದಾಗ ಜ್ಞಾನಿಗಳ ಹೃದಯದಲ್ಲಿ ಏನು ಬರ್ತದೆ ಅದು ಶಾಶ್ವತವಾಗಿ ನಿಂತು ಬಿಡ್ತದೆ. ಅದ ಕಾರಣ ತಾವು ತಮ್ಮ ಮೊದಲನೇ ಅವತಾರದಲ್ಲಿ ಯಾವ ರೂಪವನ್ನು ಕಂಡಿದ್ದರೋ ಅದನ್ನು ಸ್ಮರಣೆ ಮಾಡಿಕೊಂಡು ಆ ಆನಂದವನ್ನು ಅನುಭವಿಸ್ತಾ ಶ್ರೀರಮಣಿಕರ ಕಮಲ ಪೂಜಿತ ನರಸಿಂಹನೆ ನಮಿಪೆ ಕರುಣಿ ಪೂಜ್ಯಮಯ ಮಂಗಳವ. ಖಂಡಿತ ಈ ಪದ್ಯ ರಚನೆ ಮಾಡುವಾಗ
ಜಗನ್ನಾಥದಾಸರು ಮಾನವಿಯಲ್ಲಿ ಆ ಕಂಬಕ್ಕೆ ಆನಿಕೊಂಡು ಕೂತ್ಕೊಂಡು ಇದರ ರಚನೆ ಮಾಡಿದ್ದರು. ಈ ಪದ್ಯ ಅವರ ಬಾಯಿಯಿಂದ ಹೊರಗೆ ಬರುವಾಗ ಮಾತ್ರ ಅವರು ಪೂರ್ಣ ಸಲ್ಲಹಾದಿರಾಜರಾಗಿಬಿಟ್ಟಾರೆ. ತಮ್ಮ ಹಿಂದಿನ ಮೊದಲನೇ ಅವತಾರವನ್ನು ಸ್ಮರಣೆಗೆ ತಂದುಕೊಂಡಿದ್ದಾರೆ. ತಂದುಕೊಂಡು ನರಸಿಂಹನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಸೊ ಮೊದಲನೇ ಅವತಾರದಲ್ಲಿ ಕಂಡ ರೂಪ ನರಸಿಂಹ ಅವತಾರ, ಅವರ ಆರಾಧ್ಯ ಮೂರ್ತಿ ನರಸಿಂಹ. ಮತ್ತು ಅವರು ಅಪಮೃತ್ಯುವಿನಿಂದ ಹೊರಗೆ ಬಂದರು. ಅಪಮೃತ್ಯುವಿನಿಂದ ಹೊರಗೆ ಬರಬೇಕಾದ್ರೆ ಕಾರಣ ಯಾರು? ಅಪಮೃತ್ಯುವನ್ನು ಕಳೆಯೋವನು ಯಾರು? ಮತ್ತೆ ಚಿದ್ದೇಹದ ಒಳಗೆ 80,725 ನೃಸಿಂಹ ರೂಪದಲ್ಲಿದ್ದು ಜೀವರಿಗೆ ನಿತ್ಯದಲ್ಲಿ ಹಗಲಿರಳು ಅಪಮೃತ್ಯುವಿಗೆ ತಾ ಮೃತ್ಯು ಎನಿಸುವ ಭೃತ್ಯವತ್ಸಲ ಭಯ ವಿನಾಶನ ಭಾಗ್ಯ ಸಂಪನ್ನ. ಅಪಮೃತ್ಯು ಪರಿಹಾರಕ ರೂಪ ಯಾವುದು ಅಂದರೆ ನರಸಿಂಹ ರೂಪ. ಆದಿವ್ಯಾಧಿಗಳನ್ನು ಕಳೀತಕ್ಕಂಥ ರೂಪ ಯಾವುದು ಅಂದರೆ ನರಸಿಂಹ ರೂಪ. ಅದನ್ನೇ ಮಹಾನರಸಿಂಹ ಮಂತ್ರ ಕೂಡ ಹೇಳ್ತದೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಮೃತ್ಯುವಿಗೆ ಮೃತ್ಯು ಅಂತ ಅದು ಹೇಳ್ತಾರೆ. ಅದು ಕಾರಣ ತಮಗೆ ಬಂದ ಆದಿವ್ಯಾಧಿ ಅದರ ದ್ವಾರ ಬರಲಿಕ್ಕಿರ್ತಕ್ಕಂಥ ಅಪಮೃತ್ಯುವನ್ನು ಕಳೆದ ರೂಪ ಯಾವುದು ಅಂದರೆ ನರಸಿಂಹ ರೂಪ. ಆದ ಕಾರಣ ಅದು ಭಗವಂತನ ಗುರುಗಳ ಅನುಗ್ರಹದಿಂದ ಆದರೂ ಕೂಡ ಅದಕ್ಕೆ ಕಾರಣೀಭೂತನಾದವನು ಯಾರು? ಅಪಮೃತ್ಯುವನ್ನು ಪರಿಹಾರ ಮಾಡಿದ ರೂಪ ಯಾವುದು? ನರಸಿಂಹ. ಆದ ಕಾರಣ ಈ ಗ್ರಂಥವನ್ನು ಅಧ್ಯಯನ ಮಾಡ್ತಕ್ಕಂಥವರು, ಶ್ರವಣ ಮಾಡ್ತಕ್ಕಂಥವರು, ಇದನ್ನು ಪಾರಾಯಣ ಮಾಡ್ತಕ್ಕಂಥವ್ರಿಗೆ ಕೂಡ ಯಾವ ತರಹದ ಆದಿವ್ಯಾಧಿಗಳು ಬರಬಾರ್ದು, ಅವರಿಗೆ ವಿಘ್ನಗಳು ಬರಬಾರ್ದು, ಅಪಮೃತ್ಯು ಮುಂತಾದವು ಬರಬಾರ್ದು ಎಂಬ ಚಿಂತನೆಯಿಂದ ಎಲ್ಲರೂ ಕೂಡ ಇದನ್ನು ಮೊದಲು ಪಠನ ಮಾಡಲಿ ಅಂತೇಳಿ ನರಸಿಂಹರೂಪಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿದರು. ಇದೆಲ್ಲಕ್ಕೂ ಮಿಗಿಲಾಗಿ ಅದ್ಭುತವಾದದ್ದು ಯಾವುದಂದರೆ ನರಸಿಂಹರೂಪಿ ಪರಮಾತ್ಮನನ್ನು ಯಾಕೆ ಸ್ತೋತ್ರ ಮಾಡಿದರು? ಅವರ ಆರಾಧ್ಯ ಮೂರ್ತಿ ಮೊದಲನೇ ಅವತಾರದಲ್ಲಿ ಕಂಡ ರೂಪ, ಆದಿವ್ಯಾಧಿಗಳನ್ನು ಪರಿಹಾರ ಮಾಡತಕ್ಕಂಥ ರೂಪ. ಆದರೆ ನಮ್ಮ ಅನಿಷ್ಟವನ್ನು ಪರಿಹಾರ ಮಾಡಿ ಇಷ್ಟಪ್ರಾಪಕ ರೂಪ ಯಾವುದಯ್ಯ ಅಂದರೆ ನರಸಿಂಹ ರೂಪ. ಏನು ಅನಿಷ್ಟ? ಜೀವರುಗಳಿಗೆಲ್ಲ, ಸಾತ್ವಿಕ ಜೀವರುಗಳಿಗೆಲ್ಲ ಇರತಕ್ಕಂಥ ಅನಿಷ್ಟ ಅಂದರೆ ಲಿಂಗ ಶರೀರ. ಆ ಲಿಂಗ ಶರೀರವನ್ನು ಭಂಗ ಮಾಡಿ ಮೋಕ್ಷಕ್ಕೆ ಕಳಿಸ್ತಕ್ಕಂಥ ರೂಪ ಯಾವುದು ಅಂದರೆ ನರಸಿಂಹ ರೂಪ. ಎಲ್ಲವನ್ನು ವಿಸ್ತಾರವಾಗಿ ನಾವು ಹಿಂದಿನ ಎಪಿಸೋಡ್ನಲ್ಲಿ ನೋಡಿದ್ವಿ. ಅದನ್ನು ಮತ್ತೆ ಒಮ್ಮೆ ನಿಮ್ಮೆಲ್ಲರಿಗೆ ಜ್ಞಾಪಕಕ್ಕೆ ತರಬೇಕು ಅಂತ ಚಿಂತನೆ ಮಾಡಿದ್ದೀನಿ. ಮುಂದೆ ಏನು ಹೇಳ್ತಾರೆ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.